ಸೊ ನೋಡ್ರಿ ನಾವು ಸೆಕೆಂಡ್ ಪ್ಯಾಸೇಜ್ ನಾವು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಫಸ್ಟ್ ಒನ್ ನಾನು ಅಪ್ಲೋಡ್ ಮಾಡಿದೀನಿ. ಸೊ ನೆಕ್ಸ್ಟ್ ಒನ್ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಹೋಗೋಣ. ಇನ್ನೊಂದೇನಂತಂದ ಹೇಳಿದ್ರೆ ನಮ್ದು ಡೈಲಿ ನಾವು ಡೇ ಟು ಡೇ ಲೈಫ್ ಅಲ್ಲಿ ನಾವು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ಮೂವೀಸ್ ನೋಡುವಾಗ ಆಗಿರ್ಬೋದು ಅಥವಾ ಈ ಕ್ರಿಕೆಟ್ ಕಾಮೆಂಟ್ರಿ ಕೇಳುವಾಗ ಕೆಲವೊಂದು ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ ಗೊತ್ತಾ, ಅದೇ ವರ್ಡ್ಸ್ ಗಳು ಇಲ್ಲಿ ಇರ್ತಾವ, ಮತ್ತೆ ಅವ್ನ್ ಬಿಟ್ಟು ಬೇರೆ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಾ, ಜಸ್ಟ್ ಓದಾಕ್ ಬಂದ್ರೆ ಸಾಕು. ನಿಮ್ಗೆ ಯಾರಿಗಾದ್ರೂ ಹಿಂದಿ ಓದಾಕ್ ಬರುತ್ತಂತಂದ ಹೇಳಿದ್ರೆ ಇಂಗ್ಲಿಷ್ ಇದು ಹಿಂದಿ ಗ್ರಾಮರ್ ತಗೊಳ್ರಿ. ನೋಡ್ರಿ ಇಲ್ಲಿ ಥಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಯಾವ್ದೋ ಒಂದು ಕೊಟ್ಟಿದ್ದಾನೆ ಕಾಂಪ್ರಹೆನ್ಷನ್ ಪ್ಯಾಕೇಜ್ ಅಂತಂದ ಹೇಳ್ತೀವಿ. ಇದು ಯಾವ್ದ್ರ ಮೇಲೆ ಐತ್ ನೋಡ್ರಿ. पूरी मानव प्रजाति के लिए संगीत भगवान द्वारा दिया गया ಡ್ಯಾಶ್ ಡ್ಯಾಶ್ ಅಂತ ಫಸ್ಟ್ ಒನ್ ಕೇಳಿದಾನ, ಇಲ್ಲಿಂದ ಇಲ್ಲಿವರೆಗೂ ಆಯ್ತಾ. ಸೊ ಇಲ್ಲಿ ನೋಡ್ರಿ, ಪೂರಿ ಮಾನವ ಪ್ರಜಾತಿ ಕೇಳಿಯ ಇದ್ ನನಗೆ ಇದೆಲ್ಲ ಬೇಡ. ಇಲ್ಲಿ ಏನಂತಂದ ಹೇಳಿದ್ರೆ ಒಂದು ಎರಡು ಅಂತಂದ ಹಿಂಗೇನ್ ಕೊಟ್ಟಿಲ್ಲ. ಸೊ ಅದೇನು ಬೇಡ ನಮ್ಗೆ, ಇಲ್ಲಿ ನಾವು ನೋಡ್ಕೋಬಹುದು. ಸೊ ಇಲ್ಲಿ ಏನ್ ಮಾಡಿದಾನ ಅಂತಂದ ಹೇಳಿ ಒಂದ್ಸರಿ ನೋಡ್ಕೊಂಡ್ ಬಿಡೋಣ. ಪೂರಿ ಮಾನವ ಪ್ರಜಾತಿ ಕೇಳಿಯ ಸಂಗೀತ್ ಭಗವಾನ್ ದ್ವಾರ, ಏನೋ ಭಗವಾನ್ ಏನಂತಂದ ಹೇಳಿದ್ರೆ ಏನೋ ಕೊಟ್ಟಿದ ಅಂತಂದ ಹೇಳಿ. ಯಹ ಹಮಾರೆ ಲಿಯೇ ಏಕ್ ಆತ್ಮೀಯ ಕುಂಜಿಕೆ ಸಮಾನ ಅಂತ ಹೇಳಿ ಏನಂತಂದ ಹೇಳಿದ್ರೆ ಅದೊಂಥರ ಆ ಆತ್ಮೀಯ ಕುಂಜಿ ಅಂತಂದ ಹೇಳಿದ್ರೆ ಒಂದು ಏನಂತ ಭಾವಪೂರ್ಣ ಆಗಿರ್ಬೋದು ಅಥವಾ ಒಳ್ಳೆ ರೀತಿಯಿಂದ ಆಗಿರ್ಬೋದು, ಒಂಥರ ಏನಂದ್ರೆ ಒಳ್ಳೆತನ ಬರುವಂತಹ ಒಂದು ಕೀ ಆಗಿದೆ ಅಂತಂದ ಹೇಳಿ ಏನೋ ಸಂಗೀತದ ಬಗ್ಗೆ ಹೇಳಿದ್ದಾರೆ. ಕ್ಲಿಯರ್, ಸಂಗೀತದ ಬಗ್ಗೆ ಹೇಳಿದ್ದಾರೆ ಇದ್ರೊಳಗಡೆ. ಈಗ ಫಸ್ಟ್ ಇವ್ ಎರಡ್ ಲೈನ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡತ್ತಲ್ಲ, ಪೂರಿ ಮಾನವ್ ಪ್ರಜಾತಿ ಕೇಳಿ. ಇಲ್ಲಿ ನೋಡ್ರಿ ಕೆಳಗಡೆ ನೋಡ್ಕೊಡ್ರಿ, ಪೂರಿ ಮಾನವ್ ಪ್ರಜಾತಿ ಕೇಳಿ ಅಂದ್ರೆ ಮಾನವರಿಗೋಸ್ಕರ ಅಂತ ಅನ್ಕೊಡ್ರಿ. ಸಂಗೀತ್, ಸಂಗೀತ ಸಂಗೀತ ಅಂತಂದ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಮ್ಯೂಸಿಕ್ ಅಂತಂದ ಹೇಳ್ರಿ. ಭಗವಾನ್ ದ್ವಾರ, ಸೊ ದೇವರಿಂದ ಸಿಕ್ಕಂತಹ ದಿಯಾಗಯ ಸಿಕ್ಕಂತಹ ಡ್ಯಾಶ್ ಡ್ಯಾಶ್ ಅಂತದೆ. ವ್ಯವಹಾರ ಅಂತಂದ ಹೇಳಿ ಬರುತ್ತಾ ಆನ್ಸರ್ ನೋಡ್ರಿ, ಯಾವ್ದು ಎಲಿಮಿನೇಷನ್ ಮಾಡ್ಬೋದು ಈಸಿ ಆಗಿದ್ರಲ್ಲಿ. ವ್ಯವಹಾರ ಅಂತಂದ ಹೇಳಿ ಏನಾದ್ರು ಬರುತ್ತಾ, ವ್ಯವಹಾರ ಅಂತಂದ ಹೇಳಿದ್ರೆ ಒಂಥರ ನಡವಳಿಕೆ ಅಂತ ಹೇಳಿ. ವ್ಯವಹಾರ ಅಂತಂದ ಹೇಳಿದ್ರೆ ಇವನ್ ಬಿಸ್ನೆಸ್ ಆಗಿರ್ಬೋದು, ನಡವಳಿಕೆ ಅಂತಂದ ಹೇಳ್ತೀವಿ. ಆ, ಭಗವಾನ್ ದೇವರಿಂದ ಕೊಟ್ಟಂತಹ ವ್ಯವಹಾರ ಅಂತಂದ ಹೇಳ್ತೀವ, ಚಾನ್ಸ್ ಇಲ್ಲ. ಸಂಗೀತ ಅನ್ನೋದು ಒಂಥರ, ಈಗ ನೋಡ್ರಿ ಸಂಗೀತ ಅನ್ನೋದೊಂದು ವರ ಅಂತಂದ ಹೇಳ್ಬೋದಾ. ವರ, ವರ ಅಂತಂದ ಹೇಳ್ಬೋದು. ವರ ಅನ್ನೋದು ಐತಾ ಇದ್ರಲ್ಲಿ ನೋಡೋಣ ನಾವು ನಾರ್ಮಲ್ ಆಗಿ ಡೇ ಟು ಡೇ ಲೈಫ್ ಅಲ್ಲಿ ನೋಡಿದಾಗ ದೇವರಿಂದ ಕೊಟ್ಟಂತಹ ವರ ಅಂತಂದ ಹೇಳ್ತೀವಿ. ಅತ್ಯಾಚಾರ ಅಂತಂದ ಐತಿ, ಅತ್ಯಾಚಾರ ಅಂತಂದ ಹೇಳಿದ್ರೆ ದೌರ್ಜನ್ಯ ಅಂತಂದ ಹೇಳಿ ಬರುತ್ತೆ. ಇದನ್ನ ಫಸ್ಟ್ ನಾವು ಇಲ್ಲಿ ನೋಡ್ರಿ ಎಲಿಮಿನೇಟ್ ಮಾಡೋದು. ಅಪಕಾರ, ಅಪಕಾರ ಅಂತಂದ ಹೇಳಿದ್ರೆ ಅಪಚಾರ ಅಂತಂದ ಹೇಳ್ತೀವಿ. ದೇವರಿಂದ ಕೊಟ್ಟಂತಹ ಅಪಚಾರ ಆಗತ್ತೆ. ಇವೆರಡು ಮೂರು ಆಗಂಗಿಲ್ಲ, ಒಂದೇ ಒಂದ್ ಲಾಸ್ಟ್ ಅಂತಂದ ಹೇಳಿದ್ರೆ ಉಪಹಾರ ಅಂತಂದ ಹೇಳ್ತೀವಿ. ಉಪಹಾರ ಅಂತಂದ ಹೇಳಿದ್ರೆ ಉಡುಗೊರೆ, ಉಡುಗೊರೆ ಆಲ್ಮೋಸ್ಟ್ ಹೊರಗ್ ಸಂಬಂಧಪಟ್ಟಂಗ ಬರುತ್ತಲ್ಲ ಉಡುಗೊರೆ. ಉತ್ತರ ಏನಂತಂದ ಹೇಳಿದ್ರೆ ಗಿಫ್ಟ್ ಕೊಟ್ಟಂಗ ಅಂತಂದ ಹೇಳ್ತೀವಿ. ಕ್ಲಿಯರ್. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಎಲಿಮಿನೇಷನ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೀವು ಓದ್ಕೊಂಡು ಹಾಕ್ರಿ, ಅಲ್ಲಿವರೆಗೂ ನಾನು ಉಳಿದಿದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೋ ಹಮೆ ಮಾನಸಿಕ ತಥಾ ಶಾರೀರಿಕ ರೂಪ ಸೆ ಸ್ವಸ್ಥ ಬನಾಯೆ ರಖನೆ ಮೇ ಹಮಾರಿ ಸಹಾಯತ ಕರ್ತೆ. ಅಂದ್ರೆ ಇವಾಗ ನೀವು ನೋಡ್ರಿ ಸಂಗೀತವನ್ನ ಕೇಳಿದ್ರೆ ಅಂತಂದ ಹೇಳಿದ್ರೆ ನಾವು ಮಾನಸಿಕವಾಗಿ ಆಗಿರ್ಬೋದು ಶಾರೀರಿಕವಾಗಿ ಇರ್ಬೋದು ಏನಂತ ಒಂಥರ ಫುಲ್ ಎನರ್ಜೆಟಿಕ್ ಆಗ್ತಿವಲ್ಲ, ಅದೇ ಮೀನಿಂಗ್ ಕೊಟ್ಟಿದ್ದಾನೆ. ಸಂಗೀತ್ वो लय है जो बीते समय पसंदीदा स्थानों में और व्यक्तियों उत्सवों आदि सभी का अच्छा यादों और ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ ಅದೇ ಲೈನ್. ಸಂಗೀತ್ ಓ ಲಯ ಹೈ, ಸಂಗೀತ ಅನ್ನೋದು ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜೋ ಬೀತೆ ಸಮಯ, ನಾವು ಸುಮ್ಮನೆ ಇರ್ತೀವಲ್ಲ ಹಿಂದೆ ಆಗ್ ಹೋಗಿರೋ ಒಂದು ಕೆಲವೊಂದು ಘಟನೆಗಳ ಬಗ್ಗೆ ಆಗಿರ್ಬೋದು. ಪಸಂದಿದ ಸ್ಥಾನ ಅಂದ್ರೆ ನಮ್ಗೆ ಪಸಂದ್ ಆಗಿರೋ ಪ್ಲೇಸಸ್ ಗಳ ಬಗ್ಗೆ, ಆಮೇಲೆ ವ್ಯಕ್ತಿಗಳ ಬಗ್ಗೆ, ಯಾರು ಫುಲ್ ನಮ್ಗೆ ಇಷ್ಟ ಆಗಿರ್ತಾರಲ್ಲ ಅಂತ ವ್ಯಕ್ತಿಗಳ ಬಗ್ಗೆ, ಉತ್ಸವಗಳ ಬಗ್ಗೆ, ಹಬ್ಬಗಳ ಬಗ್ಗೆ, ಇಂಥವ್ದೆಲ್ಲ ಏನಂತಂದ್ ಹೇಳಿದ್ರೆ ಸಬಿ ಅಚ್ಚಿ ಯಾದೋ. ಯಾದೋ ಅಂತಂದ್ ಹೇಳಿದ್ರೆ ನಮ್ಗೆ ಆ ಏನಂತ ಹೇಳ್ತೀವಿ ಮರಾಠಿ ಒಂದು ಇದು ಯಾದೆಲ್ಲ ವಿಲಿ ಅಂತ ಸಮಥಿಂಗ್ ಏನೋ ಮರಾಠಿ ಒಳಗಡೆ ವರ್ಡ್ ಐತಲ್ಲ ಮೀನಿಂಗ್ ಅದು ಸೈರಾಟ್ ಮೂವಿ ಅಂದ್ರ ಯಾವ್ದು ಅಂತಂದ್ ಹೇಳಿದ್ರೆ ಏನು, ನೆನಪುಗಳು ಅಂತಂದ್ ಹೇಳ್ತೀವಲ್ಲ, ನೆನಪು. ಸೊ ಅವ್ರದೆಲ್ಲ ನೆನಪುಗಳು, ನೆನಪುಗಳು ಅವ್ರ ಅಂತಂದ್ ಹೇಳಿದ್ರೆ ಮತ್ತು ಡ್ಯಾಶ್ ಡ್ಯಾಶ್ ವಿಚಾರಂಕ ಲಾತ ಅಂತಂದ್ ಹೇಳಿದ್ರೆ ಅವ್ರ ಏನ್ ಮಾಡತ್ತಂದ್ರೆ ನೆನಪುಗಳನ್ನ ಮತ್ತು ಇನ್ನೊಂದು ಡ್ಯಾಶ್ ಡ್ಯಾಶ್ ವಿಚಾರಗಳನ್ನ ಏನಂತಂದ್ ಹೇಳಿದ್ರೆ ನಮ್ಮ ಮನಸ್ಸಿಗೆ ತಗೊಂಡ್ ಬರುತ್ತ ಸಂಗೀತವನ್ನ ಕೇಳುವಾಗ. ನಾವ್ ನೋಡ್ರಿ ಲವ್ ಸಾಂಗ್ ಕೇಳಕತ್ತಂದ್ರ ಲವರ್ ನೆನಪು ಬರ್ತಾಳ, ದೇವ್ರ ಸಾಂಗ್ ಕೇಳಕತ್ತಂದ್ರ ದೇವ್ರ ನೆನಪಿಗೆ ಬರ್ತಾನ, ಅಪ್ಪ ಅಮ್ಮನ ಸಾಂಗ್ ಕೇಳಕತ್ರ ಅಪ್ಪ ಅಮ್ಮ ನೆನಪಿಗೆ ಬರ್ತಾರ, ಫ್ರೆಂಡ್ ಸಾಂಗ್ ಕೇಳಕತ್ರ ಫ್ರೆಂಡ್ ಬರ್ತಾರಲ್ಲ. ಹಂಗ ಅದ್ರ ಜೊತೆಗೆ ಎಂತ ವಿಚಾರಗಳನ್ನ ತಗೊಂಡ್ ಬರ್ತಾ ಇರೋ ಅನಾಯಾಸ್. ಅನಾಯಾಸ್ ಅಂತಂದ್ ಹೇಳಿದ್ರೆ ಒಂಥರ ಸ್ವಯಂ ಪ್ರೇರಿತ ಯೂಸ್ ಇಲ್ಲದ ಆತರ ಅನಾಯಾಸ್ ಬರಂಗಿಲ್ಲ.
ಇನ್ ನೋಡ್ರಿ ಅನಚಾಹೆ ಅಂತಂದ್ ಹೇಳಿ ಬರುತ್ತ. ಅನಚಾಹೆ ಅಂತಂದ್ ಹೇಳಿದ್ರೆ ಅನಗತ್ಯ ಅಂತಂದ್ ಹೇಳ್ತೀವಿ. ಇದು ಡಿಫ್ರೆಂಟ್ ಆಗಿರೋ ವರ್ಡ್, ಕೇಳಿದಿರಲ್ಲ ಗೊತ್ತಿಲ್ಲ. ಅನಗತ್ಯ ಅನಗತ್ಯ ವಿಚಾರಗಳನ್ನ ತಗೊಂಡ್ ಬರುತ್ತ ಸಾಂಗ್ ಕೇಳೋದು. ಒಂಥರ ಏನಂತಂದ್ರೆ ಮನಸ್ಸಿಗೆ ಪ್ರಭಾವ ಬೀರುವಂತಹ ಆ ವಿಚಾರಗಳನ್ನ ತಗೊಂಡ್ ಬರುತ್ತ. ನೆಕ್ಸ್ಟ್ ನಕಾರಾತ್ಮಕ. ನಕಾರಾತ್ಮಕ ಅಂತಂದ್ ಹೇಳಿದ್ರೆ ನೆಗೆಟಿವ್ ನೆಗೆಟಿವ್ ವಿಚಾರಗಳನ್ನ ತಗೊಂಡ್ ಬರುತ್ತ ಸಾಂಗ್ ಕೇಳುವಾಗ. ಓನ್ಲಿ ಸಕಾರಾತ್ಮಕ. ಸಕಾರಾತ್ಮಕ ಅಂತಂದ್ ಹೇಳಿದ್ರೆ ಧನಾತ್ಮಕ, ಒಳ್ಳೆ ಭಾವನೆಗಳನ್ನ, ಪಾಸಿಟಿವ್ ಥಿಂಗ್ಸ್ ಗಳನ್ನ, ಸಕಾರಾತ್ಮಕ ವಿಚಾರಗಳನ್ನ ಏನಂದ್ರೆ ನಮ್ಗ ನೆನಪಿಗೆ ತಗೊಂಡ್ ಬರುತ್ತೆ. ಸೊ ಅದೇ ಏನಂತಂದ್ ಹೇಳಿದ್ರೆ ಇಲ್ಲಿ ನಮ್ಗ ಮೀನಿಂಗ್ ಆಯ್ತು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ. ಈಗ ನೋಡ್ರಿ ಎರಡು ಕ್ವಶನ್ಸ್ ಗಳನ್ನ ಆರಾಮಾಗಿ ಸಾಲ್ವ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ಏನೈತಿ ನೆಕ್ಸ್ಟ್ ಇಲ್ಲಿ ಬಂದ್ವಾ. ಸಂಗೀತ್ ಬಹುತ್ ही मधुर और वैश्विक भाषा है जो सब कुछ शांति से बताता है और हमारे सभी डैश डैश के हमसे बिना पूछे खत्म करता है. ಈಗ ನೋಡ್ರಿ, ಈಗ ಲೈನ್ ನೋಡೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ನೋಡ್ರಿ, ಇಲ್ಲಿ ಮುಗಿತಲ್ಲ ಇದು. ಇಲ್ಲಿಂದ ಸಂಗೀತ್ ಬಹುತ್ ಹಿ ಮಧುರ್ ಅಂಡ್ ವೈಶ್ವಿಕ್ ಭಾಷೆ. ನೋಡ್ರಿ, ಸಂಗೀತ ಅನ್ನೋದೇನಂತಂದ್ ಹೇಳಿದ್ರೆ ತುಂಬಾ ಮಧುರವಾಗಿರುವ ಒಂದು ಶಬ್ದ ಅಂತಂದ್ ಹೇಳ್ತೀವಿ. ಅದಾದ ನಂತರ ಜೋ ಸಬ್ ಕುಚ್ ಶಾಂತಿ ಸೆ ಬತಾತಾ ಹೈ. ನೀವು ನೋಡ್ರಿ, ಸಾಂಗ್ ಕೇಳುವಾಗ ನೀವು ಎಷ್ಟು ಶಾಂತಿಯಿಂದ ಇರ್ತಾರ ಅಂತಂದ್ ಹೇಳಿದ್ರೆ ಮನಸ್ಸು ಫುಲ್ ಶಾಂತಯುತವಾಗಿರುತ್ತೆ. ನೀವು ಇಷ್ಟಪಟ್ಟಿರೋ ಸಾಂಗ್ಸ್ ಗಳನ್ನ, ಸಂಗೀತವನ್ನ ಕೇಳುವಾಗ. ಅವ್ರ ಹಮಾರಿ ಸಬಿ, ನಾವು ಫುಲ್ ಏನೇ ಇದ್ರು ಕೂಡ ಸಮಸ್ಯೆಗಳಂತಂದ್ ಹೇಳ, ಏನೋ ಪ್ರಾಬ್ಲಮ್ಸ್ ಅಲ್ಲಿ ಇದ್ರು ಕೂಡ ಸಾಂಗ್ ಕೇಳಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಸೇಮ್ ಹಂಗೆ ಹಮಾರಿ ಸಬಿ ಡ್ಯಾಶ್ ಡ್ಯಾಶ್ ಕೋ ಹಮ್ಸೆ ಬಿನಾ ಪೂಛೆ ಖತಮ್ ಕರ್ತಾ ಏನ್ರಿ. ಏನ್ ಖತಮ್ ಮಾಡತ್ತದು, ಏನು ತೆಗೆದು ಹಾಕತ್ತ. ಅದನ್ನ ಕೇಳಿದನ. ಹಮಾರೆ ಸಬಿ ಡ್ಯಾಶ್ ಡ್ಯಾಶ್ ಕೋ ಹಮ್ಸೆ ಬಿನಾ ಪೂಛೆ ಖತಮ್ ಕರ್ತಾ ಅಂತಂದ್ರೆ ಯಾವ್ದನ್ನ ಏನನ್ನ ತೆಗೆದು ಹಾಕತ್ತ, ಖುಷಿಯನ್ನ ತೆಗೆದು ಹಾಕತ್ತ. ಖುಷಿ, ಸಂಗೀತ ಖುಷಿಯನ್ನ ತೆಗೆದು ಹಾಕತ್ತ, ಖುಷಿ ಕೊಡುತ್ತ. ಸೊ ಈ ಆಪ್ಷನ್ ಆಗಂಗಿಲ್ಲ. ಪಾತೋ ಪಾತೋ ಅಂತಂದ್ ಹೇಳಿದ್ರೆ ಮಾತುಗಳನ್ನ ತೆಗೆದು ಹಾಕತ್ತೇನ. ನಾನು ಒಳ್ಳೆ ಒಳ್ಳೆ ಒಂದು ಫೀಲಿಂಗ್ ಬರುತ್ತೆ. ಅದಾದ ನಂತರ ಸಮಸ್ಯೆ. ಓಕೆ, ಅದರಿಂದ ಇದಾದ್ ನೋಡ್ರಿ, ಇದು ನೋಡ್ರಿ ಧನ ಸಂಪತ್ತಿ ಅಂತಂದ್ರೆ. ಸಾಂಗ್ಸ್ ಗಳು ಏನಂತಂದ್ ಹೇಳಿದ್ರೆ ಕೇಳೋದ್ರಿಂದ ನಮ್ ಧನ ಸಂಪತ್ತಿ ಏನಾದ್ರು ನಾಶ ಆಗತ್ತಾ? ಆಗಂಗಿಲ್ಲ. ಬಟ್ ಆದ್ರೆ ಸಮಸ್ಯೆಗಳು ಏನಂತಂದ್ ಹೇಳಿದ್ರೆ ಪರಿಹಾರ ಆಗ್ತಾವ, ಸಮಸ್ಯೆಗಳನ್ನ ಖತಮ್ ಮಾಡುತ್ತಾ ಅಂತಂದ್ ಹೇಳಿ. ಸೊ ಇಲ್ಲಿ ಆನ್ಸರ್ ಆಗತ್ತ. ಕ್ಲಿಯರ್. ಥರ್ಡ್ ಒನ್ ಏನಂತಂದ್ ಹೇಳಿದ್ರೆ ಆನ್ಸರ್. ಸೇಮ್ ಅದೇ ತರ ಥಿಂಕ್ ಮಾಡ್ರಿ ನೋಡೋಣ. ಈಸಿ ಐತ್ರು. ಹಿಂದಿ ಏನಂತಂದ್ ಹೇಳಿದ್ರೆ ಪ್ಯಾಸೇಜು ಆರಾಮಾಗಿ ಒಂದ್ಸರಿ ಓದಾಕ್ ಬಂದು ಕರೆಕ್ಟ್ ಆಗಿ ಒಂದ್ ಓದ್ರಿ. ಒಂದ್ಸರಿ ಎಲ್ಲಾ ಓದ್ರಿ. ಒಂದ್ಸರಿ ಎಲ್ಲಾನು ಓದ್ರಿ. ಇದನ್ನ ಓದಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ತಿಳ್ಕೊಡ್ರಿ. ಏನ್ ಅರ್ಥ ಆಗತ್ತ ಆಯ್ತು, ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ಇರೋದೇ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಒಂದೊಂದೇ ಬಿಡಿಸ್ಕೊಂತ ಹೋಗ್ರಿ. ಜಾಸ್ತಿ ಏನ್ ಹಿಡಿಯಂಗಿಲ್ಲ. ಓದಾಕ್ ಒಂದ್ ಏನಂತಂದ್ ಹೇಳಿದ್ರೆ 2 ಮಿನಿಟ್ಸ್ ಅನ್ಕೊಳ್ರಿ. ಓದಾಕ್ 2 ಮಿನಿಟ್ಸ್ ಹಿಡಿತೈತೆ. ಅರ್ಥ ಮಾಡ್ಕೊಳಕ್ 1 ನಿಮಿಷ ಹಿಡಿತೈತೆ. ಆಮೇಲೆ ನೆಕ್ಸ್ಟ್ ಒಂದೊಂದ್ ಕ್ವಶನ್ ಹಿಂಗ್ ನೋಡ್ಕೊತ ಹೋದ್ರಿ ಅಂತಂದ್ ಹೇಳಿದ್ರೆ 2 ನಿಮಿಷ ಅಂದ್ರೆ ಉಳಿದು 5 ಕ್ವಶನ್ಸ್ ಮುಗಿದೋಗ್ತಾವ. 5 ನಿಮಿಷನಾಗ ಮುಗಿದ್ಬಿಡ್ರಿ. ಡೈರೆಕ್ಟ್ ಆಗಿ ಆನ್ಸರ್ ನೋಡಕ್ ಹೋಗ್ಬೇಡ್ರಿ ಅಷ್ಟ. ಒಂದ್ಸರಿ ಓದ್ಕೊಂಡು ಅದೇನ್ ಅರ್ಥ ಕೊಡ್ತೈತೆ. ಈಗೇನು ಸಂಗೀತ, ನಾವು ಸಾಂಗ್ ಕೇಳಿದ್ರೆ ನಮ್ಗೆ ಖುಷಿ ಆಗ್ತೈತಿ, ಪ್ರಾಬ್ಲಮ್ ಸಾಲ್ವ್ ಆಗ್ತಾವು. ಒಂಥರ ಏನಂತಂದ್ ಹೇಳಿದ್ರೆ ಎಲ್ರದ್ದು ಫೀಲಿಂಗ್ಸ್ ಎಲ್ಲ ಏನಂತಂದ್ ಹೇಳಿದ್ರೆ ಬರ್ತಾವು, ನೆನಪು ಬರ್ತಾವು. ಅದನ್ನ ಕೊಟ್ಟಿದಾನಲ್ಲ, ಸೇಮ್ ಅವ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಒಂದು ವರ್ಡ್ ಗಳನ್ನ ಹೇಳ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಮುಂದ್ ಕೊಟ್ಟಿದಾನ. ಮತ್ತೇನ್ ಕೊಟ್ಟಿದಾನ ಅಂತಂದ್ರೆ ಸಂಗೀತ ಯೋಗ ಕಿ ತರ ಹೈ. ಸೊ ಯೋಗ ಇರತ್ತಲ್ಲ ಆ ತರ ಐತೆ. ಜೋ ಹಮೇಶ ಖುಷಿ ರಕ್ತಾ ಹೈ. ಸಂಗೀತ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಹಮೇಶ ಯಾವಾಗ್ಲೂ ಖುಷಿಯನ್ನ ಕೊಡುತ್ತ. ಸೊ इसके साथ ही यह हमारे शरीर में हार्मोन का डैश डैश भी बनाया रखता है ಅಂತಂದ್ ಹೇಳಿ. ಸೊ ಹಾರ್ಮೋನ್ ಅಂತಂದ್ ಐತೆ. ಹಾರ್ಮೋನ್ ಅಂದ ತಕ್ಷಣ ನಮ್ ಬಾಡಿ ಒಳಗಡೆ ಹಾರ್ಮೋನ್ ಹೆಂಗಿರ್ಬೇಕು? ನಾರ್ಮಲ್ ಆಗಿರ್ಬೇಕು. ಕರೆಕ್ಟಾ? ನಾರ್ಮಲ್ ನಾರ್ಮಲ್ ಅಂತ ಹೇಳ್ತೀವಲ್ಲ. ಸೊ ಸಾಂಗ್ಸ್ ಗಳನ್ನ ಕೇಳೋದ್ರಿಂದ ಖುಷಿ ಆಗ್ತೀವಿ. ಎಲ್ಲಾ ಹಾರ್ಮೋನ್ಗಳು, ಖುಷಿ ಹಾರ್ಮೋನ್ ಅದು ಇದು ಎಲ್ಲ ಬಿಡುಗಡೆ ಆಗತ್ತ. ಕ್ಲಿಯರ್. ಈಗ ಹೆಂಗ್ ನಾವು ಹುಡುಗಿನ ಹಗ್ ಮಾಡ್ಕೊಂಡ ತಕ್ಷಣ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ. ಸೇಮ್ ಅದೇ ತರ ಖುಷಿ ಸಂಗೀತಗಳನ್ನ ಕೇಳೋದ್ ಕೂಡ ನಮ್ ಹಾರ್ಮೋನ್ ಚೇಂಜಸ್ ಆಗತ್ತ. ಅಂದ್ರೆ ನಾರ್ಮಲ್ ಆಗತ್ತ, ಬ್ಯಾಲೆನ್ಸ್ ಆಗತ್ತ ಅಂತ ಹೇಳ್ತೀವಲ್ಲ, ಹಾರ್ಮೋನ್ ಬ್ಯಾಲೆನ್ಸ್. ಸೇಮ್ ಆತರ ನೋಡೋಣ ಇವಾಗ. इसके साथ ही यह हमारे शरीर में हार्मोन का डैश डैश भी बनाया रखता है. ಇದ್ ನೋಡ್ರಿ ವ್ಯಾಖ್ಯ. ವ್ಯಾಖ್ಯ ಅಂತಂದ್ ಹೇಳಿದ್ರೆ ಒಂಥರ ವಿವರಣೆ ಅಂತಂದ್ ಹೇಳಿ. ವಿವರಣೆಯನ್ನ ಏನಾದ್ರು ಮಾಡತ್ತ ಅದು? ಇಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ರಿಯಾ ಅಂತಂದ್ ಹೇಳಿದ್ರೆ ಕೆಲಸ. ಕೆಲಸ ಮಾಡತ್ತ. ಹಾರ್ಮೋನ್ ಆಲ್ರೆಡಿ ಕೆಲಸ ಮಾಡ್ತಿರ್ತಾವ. ಸಂಗೀತ ಏನು ಅದೇನೋ ಒಂದ್ ಬ್ಯಾಲೆನ್ಸ್ ಮಾಡತ್ತ ಅಂತಂದ್ ಹೇಳಿ. ಇದು ಕೂಡ ಆಗಂಗಿಲ್ಲ. ಪರಿವರ್ತನ್, ಏನಾದ್ರು ಚೇಂಜ್ ಆಗತ್ತ ಅಂದ್ರೆ ಹುಡುಗ ಇದ್ದದ್ ಹುಡುಗಿ, ಹುಡುಗಿ ಇದ್ದದ್ ಹುಡುಗ, ಆತರ ಏನಾದ್ರು ಚೇಂಜಸ್, ಪರಿವರ್ತನ ಬರಂಗಿಲ್ಲ. ಪರಿವರ್ತನ ಆಗಂಗಿಲ್ಲ ಹಾರ್ಮೋನ್ ಒಳಗಡೆ. ಸೊ ಏನಾಗತ್ತ ಅಂತಂದ್ ಹೇಳಿದ್ರೆ ಸಂತುಲನ್. ಸಂತುಲನ ಅಂತಂದ್ ಹೇಳಿದ್ರೆ ಒಂಥರ ಸಮತೋಲನ ಅಂತಂದ್ ಹೇಳ್ತೀವಿ. ಸಮತೋಲನ. ನಾವು ಸಿಟ್ಟಲ್ಲಿರುವಾಗ ನೋಡ್ರಿ, ಸಿಟ್ಟಲ್ಲಿರ್ತೀವಿ, ಅವಾಗ ಒಂದು ಹಾರ್ಮೋನ್ ಏನೋ ರಿಲೀಸ್ ಆಗಿರುತ್ತೆ, ಅದಕ್ಕೆ ಸಿಟ್ಟು ಬಂದಿರುತ್ತೆ ನಮಗೆ. ಅದೇ ತರ ಖುಷಿ ಆಗಿರುತ್ತೆ, ಇನ್ನೊಂದು ಭಯ ಆಗಿರುತ್ತೆ ನಮ್ಗೆ.
ಭಯ ಆದಾಗ ಯಾವ ಹಾರ್ಮೋನ್ ಬಿಡುಗಡೆ ಆಗತ್ ನೋಡ್ರಿ, ಹೇಳ್ರಿ ನೋಡೋಣ. ಸಮಥಿಂಗ್ ಏನೋ ಹೇಳಿದ್ರೆ ನಾನು ಸೈನ್ಸ್ ಮಾಡೋ ಅಡ್ರಿನಲಿನ್ ಅಂತಂದ್ ಹೇಳ್ತೀನಿ. ಆ ಅದು ಬಿಡುಗಡೆ ಆಗಿರತ್ತ. ಭಯ, ಹೆವಿ ಭಯ ಆಗ್ತಿರತ್ತ, ಕೈ ಕಾಲೆಲ್ಲ ನಡುಗ್ತಿರ್ತಾವ, ಬೆವರು ಬಿಟ್ಟಿರುತ್ತ. ಆ ಟೈಮಲ್ಲಿ ಸಾಂಗ್ ಕೇಳ್ಕೊತ ನಮ್ ಪಾಡಿ ಕೂತು ಅಂತಂದ ಹೇಳಿದ್ರೆ ಅಡ್ರಿನಲಿನ್ ಕಮ್ಮಿ ಆಗ್ಬಿಟ್ಟು ನಮ್ ಭಯಾನು ಹೋಗುತ್ತೆ. ಸೊ ಅದು ಸಮತೋಲನ ಮಾಡತ್ತಂತಂದ್ ಹೇಳಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ ಇಲ್ಲಿ. ಈ ರೀತಿಯಾಗಿ ಒಂದ್ ಸ್ವಲ್ಪ ಥಿಂಕ್ ಮಾಡಿದ್ರೆ ಮುಗೀತ. 5 ಮಾರ್ಕ್ಸ್, 5 ಕ್ವಶನ್ಸ್ ಅಂತಂದ್ ಹೇಳಿದ್ರೆ 10 ಮಾರ್ಕ್ಸ್. ನಾನು ಹೇಳಿದಿನಲ್ಲ, ನನ್ನ ವಿಡಿಯೋಸ್ಗಳನ್ನ ನೋಡಿದ್ರೆ ರೀಸನಿಂಗು 18 ಕ್ವಶನ್ಸ್ ಅಂತೂ ಈಸಿಯಾಗಿ ಮಾಡ್ತೀರಿ, 36 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ ಏನಂತಂದ್ ಹೇಳಿದ್ರೆ 15 ಆರಾಮಾಗಿ ಮಾಡ್ತೀವಿ, 15. ಸೊ ನಾ ಜಾಸ್ತಿ ಬೇಡ, ಇನ್ನು 5 ಬಹಳ ಟಫ್ ಬಂದ್ರು ಕೂಡ 15 ಕ್ವಶನ್ಸ್ ಮಾಡಿದ್ರು ಕೂಡ 30 ಬರುತ್ತೆ. ಅದಾದ ನಂತರ ನಿಮ್ಗೆ GK ಎಲಿಮಿನೇಷನ್ ಅದು ಇದು ಎಲ್ಲಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾನೆ. ಆಯಾ ಟಾಪಿಕ್ ಗಳಿಂದ, ಸ್ಪೋರ್ಟ್ಸ್ ಇಂದ 3 ಕ್ವಶನ್ಸ್, ಅದಾದ ನಂತರ ನೆಕ್ಸ್ಟ್ ಡ್ಯಾನ್ಸ್ ಗಳಿಂದ 2, ಸೊ ಫೆಸ್ಟಿವಲ್ಸ್ ಇಂದ 1, ಈ ತರ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ರೀಸನಿಂಗ್ ಕೂಡ ಏನಂತಂದ್ ಹೇಳಿದ್ರೆ ಏನು ಇಲ್ಲ ಅಂದ್ರೂ ಕೂಡ 15 ಕ್ವಶನ್ಸ್ ಗಳನ್ನ ಆರಾಮಾಗಿ ಮಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹಿಂದಿ ಒಳಗಡೆ ನಾನು ಏನು ಹೇಳ್ತಿಲ್ಲ, ಜಸ್ಟ್ ಹಿಂದಿ ಒಳಗಡೆ ಏನಂತಂದ್ ಹೇಳಿದ್ರೆ ಪ್ಯಾಸೇಜ್ 5 ಕ್ವಶನ್ಸ್ ಬರ್ತಾವೋ, ಇದಕ್ಕೆ 10 ಮಾರ್ಕ್ಸ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಇದೇ ಎಷ್ಟಾಯ್ತು ಸ್ಕೋರ್ ನೋಡ್ರಿ, 30, 30, 96, 106 ಸ್ಕೋರ್ ಆಯ್ತು. ಇನ್ನೊಂದು ಸ್ವಲ್ಪ ತಿನಿಕೆ ಆಡಿ ಅಥವಾ ಕಷ್ಟಪಟ್ಟು ಓದಿದ್ರಿ ಅಂತಂದ್ ಹೇಳಿದ್ರೆ ಆರಾಮಾಗಿ 120, 130 ತನಕ ಸ್ಕೋರ್ ಹೋಗುತ್ತೆ. ಏನು ಬರುಲ್ದವ್ ಕೂಡ ಇಷ್ಟ ಹೋಗುತ್ತೆ. ನಾನು ಅಷ್ಟು ಮಾಡಿಕೊಟ್ಟಿದ್ದೀನಿ ಇವಾಗ ಯಾರ್ಯಾರಿಗೆ. ಸೊ ಎಲ್ಲಾ ವಿಡಿಯೋಸ್ಗಳನ್ನ ನೋಡ್ರಿ. ಇನ್ನು ಯಾರು ನೋಡಿಲ್ಲ, ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್, ಹೋಗಿ ಅಲ್ಲಿ ಎಲ್ಲಾ ಸರ್ಚ್ ಮಾಡಿ, ಎಲ್ಲ ಮ್ಯಾಲ ಅದಾವ ನೋಡ್ರಿ ಸರಸರ ವಿಡಿಯೋಸ್ಗಳು. ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಸಿಗ್ತಾವ. ಆಮೇಲೆ ಆನ್ಲೈನ್ ಟೆಸ್ಟ್ ಗಳಿದಾವ, ಟೆಸ್ಟ್ ಹೆವಿ ಯೂಸ್ ಆಗ್ತಿದಾವ. ಎಷ್ಟೋ ಜನ ಬರಿತಾ ಇದಾರೆ, ಎಲ್ಲಾನು ಯೂಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ ಲಾಸ್ಟ್. ಇಲ್ಲಿ ನೋಡ್ರಿ, ओके, बनाया रखता है, संगीत का हमारे स्वास्थ्य पर काफी अच्छा असर होता है. असर ಅಂತಂದ್ ಹೇಳಿದ್ರೆ ನಾವು ಏನಂತ ಹೇಳ್ತೀವಿ, ಒಂಥರ ಪ್ರಭಾವ ಅಂತಂದ್ ಹೇಳ್ತೀವಿ ನಾವು. ನಾರ್ಮಲ್ ಆಗಿ ಎಲ್ರು ಫುಲ್ ದುಃಖವಾಗಿರೋ ಸಂಗೀತ ಎಲ್ರ ಸಾಂಗ್ ಕೇಳಾಕತ್ತು ಅಂತಂದ್ ಹೇಳಿದ್ರ ನಮಗೂ ಎಮೋಷನ್ ಆಗತ್ತೆ, ಒಂಥರ ಉಸಿರಾಡ್ ಹೋಗಿ ಜೋರ್ಲಿ ಉಸಿರಾಡ್ತೀವಲ್ಲ ಆ ತರ. ಅದಾದ ನಂತರ ನೆಕ್ಸ್ಟ್, ಯಹ ಹಮಾರೆ ಶರೀರ್ ಕೋ ಸ್ವಾಸ್ಥ್ಯ ತಥಾ ಹಮಾರೆ ಮನ್ ಕೋ ಶಾಂತ ಬನಾಯ ರಕ್ತ ಅಂತಂದ್ ಹೇಳಿದ್ರೆ ನಮ್ಮ ಶರೀರವನ್ನಾಗಿರ್ಬೋದು, ನಮ್ಮ ಶ್ವಾಸವನ್ನಾಗಿರ್ಬೋದು ಕೂಡ ಏನಂತಂದ್ ಹೇಳಿದ್ರೆ ಅದು ಒಂಥರ ಶಾಂತವಾಗಿ ಇಟ್ಕೊಂಡಿರುತ್ತೆ ಅಂತಂದ್ ಹೇಳಿ. ಸಂಗೀತ್ ಹಮೇ ಡ್ಯಾಶ್ ಡ್ಯಾಶ್ ರಕ್ತ ಹೈ. ಸೊ ಸಂಗೀತ ಅನ್ನೋದೇನಪ್ಪಾ, ಸಂಗೀತ್ ಹಮೇ ಡ್ಯಾಶ್ ಡ್ಯಾಶ್ ರಕ್ತ ಹೈ ಅವ್ರ ಮಸ್ತಿಷ್ಕೋ, ಇದೇನಿದು ಮಸ್ತಿಷ್ಕೋ ರಾಹತ್ ಪಹುಂಚಾತಾ ಹೈ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲೇ ಅಂದ್ ನೋಡ್ಕೊಳ್ಳೋಣ. ಇಲ್ಲಿವರೆಗೂ ನಾವು ಒಳ್ಳೇದ ಮಾತಾಡಕತ್ತೇವಲ್ಲ, ಸೊ ಸಂಗೀತದ ಬಗ್ಗೆ ಒಳ್ಳೆನ ಮಾತಾಡತ್ತೇವ. ಇದ್ರ ಬಗ್ಗೆ ನೋಡೋಣ. ಸಂಗೀತ್ ಹಮೇ ದುಃಖಿ ರಕ್ತ ಹೈ. ನೋಡ್ರಿ, ಖುಷು, ಉದಾಸು, ಪ್ರಯಾಸು, ದುಃಖಿ ಅಂತಂದೈತೆ. ನನಗ್ ದುಃಖಿ ಅನ್ನೋದು ಒಂದು ವರ್ಡ್ ಗೊತ್ತಾಯ್ತು, ದುಃಖಿ. ಸಂಗೀತ ಹಮೇ ದುಃಖಿ ರಕ್ತ ಹೈ, ದುಃಖಿ ಅಂತಂದ್ ಹೇಳಿದ್ರೆ ದುಃಖದಿಂದ ಇಡತ್ತ ನಮ್ಮನ್ನ, ಕ್ಯಾನ್ಸಲ್ ಆಯ್ತು. ಪ್ರಯಾಸ್, ಪ್ರಯಾಸ ಅಂತಂದ್ ಹೇಳಿದ್ರೆ ಪ್ರಯತ್ನ. ಪ್ರಯತ್ನ ಏನಿದ್ ಮೀನಿಂಗ್ ಬರೋದೇ ಇಲ್ಲ. ಪ್ರಯಾಸ ಅಂತಂದ್ ಹೇಳಿದ್ರೆ ಪ್ರಯತ್ನ ಮಾಡೋದು. ಅದಾದ ನಂತರ ಉದಾಸ, ಉದಾಸ ಅಂತಂದ್ ಹೇಳಿದ್ರೆ ಒಂಥರ ಏನಂತ ಹೇಳ್ತೀವಿ, ಎದೆಗುಂದಿದೆ ಅಂತಂದು ಬರುತ್ತೆ, ಬಟ್ ಇಲ್ಲ ಅಂತಂದ್ ಹೇಳಿದ್ರೆ ತುಂಬಾ ಬೇಕೂಫ್ ತರ ಇರೋದು ಅಂತಂದ್ ಹೇಳಿ, ಆ ತರ ಒಂಥರ ಮೀನಿಂಗ್ ಒಳಗಡೆ ಬರುತ್ತೆ. ಅದು ಕೂಡ ಹಂಗಿಲ್ಲ. ಬಟ್ ಅದ್ರ ಖುಷ್ ರಕ್ತ ಹೈ ಅಂತಂದ್ ಹೇಳಿ ಬರುತ್ತಲ್ಲ, ಖುಷ್ ರಕ್ತ ಹೈ. ಸಂಗೀತ್ ಹಮೇ ಖುಷ್ ರಕ್ತ ಹೈ ಅಂತಂದ್ ಹೇಳಿದ್ರೆ ಸಂತೋಷವಾಗಿಡುತ್ತೆ. ಸೊ ಈ ರೀತಿಯಾಗಿ ಎಲಿಮಿನೇಷನ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಕೋಬೇಕಂದ್ರೆ ಕ್ವಶನ್ಸ್ ಆನ್ಸರ್ಸ್ ಗಳನ್ನ ತಗೊಳ್ಬೇಕು. ನೋಡ್ರೋ ಎಷ್ಟು ಈಸಿ ಐತಿ. ಹಿಂದೆ ಇನ್ನೊಂದ್ 2-3 ನೀವು ಮಾಡಿದ್ರಿ ಅಂತಂದ್ ಹೇಳಿದ್ರೆ ಎಲ್ಲಾನು ಬಂದ್ಬಿಡತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಎಲ್ರಿಗೂ ಶೇರ್ ಮಾಡ್ರಿ. ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ವ್ಯೂಸ್ ಆಗ್ತಾವು, ನಾನು ಅಷ್ಟು ಖುಷಿಯಿಂದ ಕ್ಲಾಸ್ ಮಾಡ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ.